ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಜಗಚಿತ್ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶಂ 213ನೇ ಪುಟದಲ್ಲಿ ತದ್ವಾ ಇದಂ ಬೃಹತಿ ಸಹಸ್ರಂ ಸಂಪನ್ನಂ ಅಂತ ಮತ್ತೊಂದು ವಿಷಯವನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಬೃಹತಿ ಸಹಸ್ರವು ಈ ರೀತಿಯಾಗಿ ಸಂಪನ್ನವಾಯಿತು ಅಂದ್ರೆ ಅಕಾರದ ವ್ಯಾಖ್ಯಾನವಾಗಿ ಸಂಪನ್ನವಾಯಿತು ಅಂತ ಅರ್ಥ. ಅದು 36,000 ಅಕ್ಷರಗಳೇನಿವೆ, ವ್ಯಂಜನ ಸ್ವರಗಳಿಂದ ಕೂಡಿಕೊಂಡಿರುವುದು, ಇದು ಅಕಾರದ ವ್ಯಾಖ್ಯಾನ. ಇಷ್ಟಾದ ಮೇಲೆ ಅಷ್ಟು ಬೃಹತಿ ಸಹಸ್ರ ಆದರೆ ಎಷ್ಟು ಅಕ್ಷರಗಳಾಯಿತು ಅಂದ್ರೆ ತಸ್ಯವಾ ಏತಸ್ಯ ಬೃಹತಿ ಸಹಸ್ರಸ್ಯ ಸಂಪನ್ನಸ್ಯ ಷಟ್ತ್ರಿಂಶತಿಂ ಅಕ್ಷರಾಣಾಂ ಸಹಸ್ರಾಣಿ ಭವಂತಿ. ಹೀಗೆ 36,000 ಅಕ್ಷರಗಳಾಗುತ್ತವೆ. ತಾವಂತಿ ಪುರುಷ ಆಯುಷೋ ಅಹ್ನಾಂ ಸಹಸ್ರಾಣಿ ಭವಂತಿ. ಅಷ್ಟೇ ನಮ್ಮ ಆಯಸ್ಸಿನ ದಿನಗಳಾಗುತ್ತವೆ. ನಮ್ಮ ಆಯಸ್ಸಿನಲ್ಲಿ 100 ವರ್ಷ, 36,000 ದಿನಗಳಾಗುತ್ತವೆ. ಜೀವ ಅಕ್ಷರೇಣೈವ ಜೀವ ಅಹರಾಪ್ನೋತಿ. ಜೀವನು ಉಚ್ಚಾರ ಮಾಡುವಂತಹ ಅಕ್ಷರಗಳಿಂದ ಅಂದ್ರೆ ಅಲ್ಲಿಂದ ಅಭಿವ್ಯಕ್ತವಾದ ಭಗವದ್ ರೂಪಗಳು ಜೀವ ಅಹ ಆಪ್ನೋತಿ ಅಂದ್ರೆ ಜೀವನ ಆಯಸ್ಸಿನಲ್ಲಿದ್ದ ಹಗಲಿನ ಭಗವದ್ ರೂಪಗಳ ಜೊತೆಗೆ ಸೇರಿಕೊಳ್ಳುತ್ತದೆ. ಜೀವ ಅನ್ನ, ಜೀವನ ಹಗಲಿನಲ್ಲಿರ್ತಕ್ಕಂತಹ ರೂಪಗಳಿಂದ ಜೀವ ಅಕ್ಷರಂ, ಆ ಜೀವನ ಉಚ್ಚಾರಣೆ ಮಾಡುವ ಅಕ್ಷರದಲ್ಲಿದ್ದ ಭಗವದ್ ರೂಪಗಳ ಮೇಳನವಾಗ್ತದ. ಇಷ್ಟು ವಿಷಯ. ಇತಿ ಅನಕಾಮ ಮಾರಹ ಅಂತದ. ಇಲ್ಲಿ ಇನ್ನೊಂದ್ಸರಿ ಹೇಳ್ತೀನಿ, ಕೇಳಿಸ್ಕೊಳ್ರಿ. ಜೀವ ಅಕ್ಷರೇಣೈವ ಜೀವ ಅಹರಾಪ್ನೋತಿ ಎನ್ನುವಲ್ಲಿ ಇಲ್ಲಿನ ಅಕ್ಷರ ಶಬ್ದಕ್ಕೆ ವ್ಯಂಜನಾಕ್ಷರಗಳಿಂದ ಅಂತ ಅರ್ಥ. ಆ ವ್ಯಂಜನಾಕ್ಷರ ಪ್ರತಿಪಾದ್ಯವಾದ ಸ್ತ್ರೀ ರೂಪಗಳು ಭಗವಂತನದ್ದು. ಆ ಸ್ತ್ರೀ ರೂಪದಿಂದ ಜೀವ ಅಹರಾಪ್ನೋತಿ ಅಂದ್ರೆ ಜೀವನ ಹಗಲಿಗೆ ನಿಯಾಮಕವಾದ ಪುರುಷ ರೂಪದ ಜೊತೆಗೆ ಮೇಳನವಾಗ್ತದ ಅಂತ. ಜೀವ ಅನ್ನ ಅಂತ ಅನ್ನೋ ಶಬ್ದಕ್ಕೆ ಜೀವರ ಹಗಲಿ ನಿಯಾಮಕವಾಗಿರುವಂತಹ ಯಾವ ರೂಪಗಳವು ಪುರುಷ ರೂಪಗಳು. ಜೀವ ಅಕ್ಷರಂ ಅನ್ನೋದರಿಂದಾಗಿ ಮತ್ತೆ ಅದು ಅಥವಾ ಜೀವ ಅನ್ನ ಅನ್ನೋ ಶಬ್ದಕ್ಕೆ ಈ ಉಲ್ಟಾ, ಜೀವನ ರಾತ್ರಿಗೆ ನಿಯಾಮಕವಾಗಿರುವ ಸ್ತ್ರೀ ರೂಪಗಳಿಂದ ಜೀವಾಕ್ಷರಂ ಸ್ವರಕ್ಕೆ ನಿಯಾಮಕವಾದ ಭಗವಂತನ ಪುರುಷ ರೂಪಗಳ ಜೊತೆಗೆ ಸಂಯೋಗವಾಗುತ್ತದೆ. ಇಷ್ಟ ಅರ್ಥ. ಅದಕ್ಕೆ ಬೆಳಗ್ಗೆ ಹೇಳಿನಿ ಯಾವ್ಯಾವುದು ಅಂತ ತಿಳ್ಕೊಂಡು ಹೇಳಿ. ಇತಿ ಅನಕಾಮ ಮಾರಹ. ವಿಷಯ ಒಟ್ಟಾರೆ ವಿಷಯ ಇಷ್ಟು. ಬೃಹತಿ ಸಹಸ್ರದಲ್ಲಿ ಮತ್ತು ನಮ್ಮ 100 ವರ್ಷದ ಆಯಸ್ಸಿನಲ್ಲಿ ಇರುವ ಭಗವದ್ ರೂಪಗಳ ಸ್ತ್ರೀ ಪುರುಷ ರೂಪಗಳ ಮೇಳನವನ್ನು ಹೇಳಿಕೊಳ್ತಾರೆ. ಉದಾಹರಣೆಗೆ ಬೃಹತಿ ಸಹಸ್ರದಲ್ಲಿ ಸ್ವರ ಅಕ್ಷರಗಳಿಗೆ ನಿಯಾಮಕವಾದದ್ದು ಭಗವಂತನ ಪುರುಷ ರೂಪಗಳು, ವ್ಯಂಜನಾಕ್ಷರಗಳಿಗೆ ನಿಯಾಮಕವಾದದ್ದು ಭಗವಂತನ ಸ್ತ್ರೀ ರೂಪಗಳು. ಹಾಗೆ ನಮ್ಮ 36,000 ಹಗಲುಗಳಿಗೆ ನಿಯಾಮಕವಾದದ್ದು ಪುರುಷ ರೂಪಗಳು, ರಾತ್ರಿಗೆ ನಿಯಾಮಕವಾದದ್ದು ಸ್ತ್ರೀ ರೂಪಗಳು. ಹಂಗಾರೆ 4 ಸಿಕ್ಕು ನಮಗೀಗ. ಅಲ್ಲಿ ಅಕ್ಷರಕ್ಕೊಂದು ಪುರುಷ, ಅಕ್ಷರಕ್ಕೊಂದು ಸ್ತ್ರೀ, ದಿನಕ್ಕೊಂದು ಪುರುಷ, ರಾತ್ರಿಗೊಂದು ಸ್ತ್ರೀ ಆಯಿತು. ಅದನ್ನು ಹೆಂಗೆ ಕೂಡಿಸೋದು ಅಂದ್ರೆ ಅಲ್ಲಿ ಬೃಹತಿ ಸಹಸ್ರದ ಸ್ವರಾಕ್ಷರ ನಿಯಾಮಕವಾದ ಪುರುಷ ರೂಪವು ನಮ್ಮ ರಾತ್ರಿಗೆ ನಿಯಾಮಕವಾದ ಭಗವಂತನ ಸ್ತ್ರೀ ರೂಪದ ಜೊತೆಗೆ ಸೇರ್ತದೆ. ಅರ್ಥ ಆಯ್ತಾ? ನಮ್ಮ ಹಗಲಿಗೆ ನಿಯಾಮಕವಾದ ಪುರುಷ ರೂಪಗಳು ಬೃಹತಿ ಸಹಸ್ರದ ಸ್ತ್ರೀ ರೂಪದ ಜೊತೆಗೆ ಆ ವ್ಯಂಜನಾಕ್ಷರಗಳ ಸ್ತ್ರೀ ರೂಪದ ಜೊತೆಗೆ ಸೇರ್ತದೆ. ಹಿಂಗ ಕ್ರಾಸ್ ಅಂತ ಹೇಳಿದ್ದು. ಅರ್ಥ ಆಯ್ತದಲ್ಲಿಗೆ ವಿಷಯ ತಿಳಿತಲ್ಲ. ಬೃಹತಿ ಸಹಸ್ರ ಉಚ್ಚಾರಣೆ ಮಾಡಿದವನಿಗೆ ಅಂತ ಹೇಳ್ತಾರೆ ಅಷ್ಟ, ಮುಂದೆ ಉಳಿದತ್ನಾಗ ಇಲ್ಲ. ಉಳಿದತ್ನಾಗ ಬೇರೆ ಆಗ್ತದ ಅಂತ ಹೇಳ್ತಾರೆ ಮುಂದೆ. ಇದು ಈಗ ಜೀವ ಅನ್ನ ಜೀವ ಅಕ್ಷರೇಣ ಇವನ್ ಶಬ್ದದ. ನಾನು ಬೃಹತಿ ಸಹಸ್ರ ಹೇಳ್ತಿದ್ರೆ ಇಲ್ಲೇ ಇದ್ರೆ ಇಲ್ಲ, ಅದು ಆ ಉಳಿದ ಸಂಬಂಧ ಇಲ್ಲ, ಇರುವುದಿಲ್ಲ ಅಷ್ಟು. ಸರಿ. ಇನ್ನು ಕೆಲವೊಂದ್ ಸರ್ತಿ ಏನ್ ಮಾಡ್ತಾನ ಆಚಾರ್ಯ ಒಂದು ಭಾಷೆಯಲ್ಲಿ ಮತ್ತು ಹೊಸ ರೂಟ್ ಹೇಳ್ತಾರೆ. ಆ ಸೂರ್ಯ ನಿಯಾಮಕ, ಸೂರ್ಯನಿಂದ ಅಂದ್ರೆ ಹಗಲು ರಾತ್ರಿಗಳ ನಿಯಮನ ಮಾಡೋ ಸೂರ್ಯ. ಆ ಸೂರ್ಯನಿಂದ ಬಂದಿರುವಂತಹ ಈ ಹಗಲು ರಾತ್ರಿಗಳ ಪುರುಷ ಸ್ತ್ರೀ ರೂಪಗಳೇನವ ಇವು ತಾವಾಗೆ ಮೇಲನಾಗ್ತಾವ. ಅಂದ್ರೆ ನಾವಾಗ ಬೃಹತಿ ಉಚ್ಚಾರಣೆ ಮಾಡ್ಲಿಕ್ಕತ್ತಿಲ್ಲ ಅಂತ ಅರ್ಥ. ತಾವ ಮೇಲಾಗ್ತಾವ. ಕೆಲವೊಂದ್ ಸರ್ತಿ ಪುರುಷ ರೂಪವನ್ನ ಸ್ತ್ರೀ ರೂಪವನ್ನಾಗಿ ಮಾರ್ಪಡಿಸ್ತಾನ, ಸ್ತ್ರೀ ರೂಪವನ್ನ ಪುರುಷ ರೂಪ ಮಾರ್ಪಡಿಸ್ತಾನ, ಅವುಗಳ ಮೇಲನ ಮಾಡ್ತಾನಂತೂ ಅದ ಅಂತ ಬರದಾರ ಶ್ರೀಮದಾಚಾರ್ಯ. ಅವೆಲ್ಲ
ನಾವು ಭಗವಂತನ ಅಮೋಘ ವ್ಯಾಪಾರ, ನಾವು ಸುಮ್ಮನೆ ಕೇಳೋದಷ್ಟ ಕೆಲಸ. ಹಾ, ಅದು ತಿಳಿಯುದಿಲ್ಲ. ದೇವೋನ ಜಾನಾತಿ ಕುತೋ ಮನುಷ್ಯ ಅಂತ ಹೇಳಿ ಅಂತಿರ್ತಾರೆ. ಶತ್ರು ನನಗರಿ ಸುಮ್ಮನೆ ನೋಡ್ರಿ, ಷಟ್ರಿಂಶತ್ ಸಹಸ್ರಾಣಿ ಬೃಹತಿ ಉಕ್ತಾರಣ ಗಾನಿತು. ಷಟ್ರಿಂಶತ್ ಸಹಸ್ರಾಣಿ 36,000 ಬೃಹತಿ ಉಕ್ತ ಅಂತ ಬಂದದ ಹಿಂದ. ಶ್ರೇಷ್ಠವಾದ ಬೃಹತಿಯ ಅರಣ ಅಂದ್ರೆ ಅಕ್ಷರಗಳು. ಅರಣಗಾನಿ ಅಕ್ಷರದಲ್ಲಿ ಇರುವಂತಹ ಸ್ತ್ರೀ ರೂಪಗಳು. ಹರೇ ಹೇ ಭಗವಂತನ ತಾವತ್ ಅಹ್ನಾಮಪ್ಯಭಿಮಾನಿಷು ಹಗಲಿಗೆ ಅಭಿಮಾನಿಗಳಾದ ಸೂರ್ಯ ರೂಪೇಶು ರೂಪಾಣಿ ಸೂರ್ಯನಿಂದ ನೇಮಿಸಲ್ಪಡುವಂತಹ ರೂಪಗಳು. ಪುಮಾಕಾರಾಣಿ ಸರ್ವಶಃ ಪುರುಷ ರೂಪವಾಗಿವೆ. ಏತೈ ಪುರುಷಗೈ ರೂಪೈ ಹೀಗೆ ಸೂರ್ಯನಿಂದ ನೇಮಿಸಲ್ಪಡುವ ಅಂದ್ರೆ ಸೂರ್ಯನು ಇದ್ದದ್ದರಿಂದ ಇದು ಹಗಲು ಅಂತ ಕರೆಸಿಕೊಳ್ಳುತ್ತದೆ. ಅಲ್ಲಿರುವ ರೂಪಗಳಿಂದ ಬೃಹತ್ಯುಕ್ತಿ ಅವಸ್ಥಿತೈ ಬೃಹತಿಯಲ್ಲಿರುವಂತಹ ರೂಪಗಳಿಂದ ಕದಾಚಿತ್ ಭಗವಾನ್ ವಿಷ್ಣು ಪುಮಾಕಾರಾಣಿ ತಾನಿ ಚ ಕೃತ್ವ ಸೂರ್ಯಗತಾನೇವ ಸ್ತ್ರೀ ರೂಪಾಣಿ ವಿಧಾಯ. ಅಂದ್ರ ಬೃಹತಿ ಸಹಸ್ರದಲ್ಲಿರ್ತಕ್ಕಂತಹ ಪುರುಷ ರೂಪದಿಂದ ರಾತ್ರಿಯಲ್ಲಿರುವಂತಹ ಸ್ತ್ರೀ ರೂಪ, ಅಥವಾ ಹಗಲಿನಲ್ಲಿರುವಂತಹ ಪುರುಷ ರೂಪದಿಂದ ಬೃಹತಿ ಸಹಸ್ರದ ಸ್ತ್ರೀ ರೂಪಗಳು ಅಂತ ಆದ ಮೇಲೆ ಕೆಲವೊಮ್ಮೆ ಸೂರ್ಯಗತಾನಿ ಆ ಹಗಲು ರಾತ್ರಿಗಳಲ್ಲಿರುವಂತಹ ಪುರುಷ ಸ್ತ್ರೀ ರೂಪಗಳನ್ನೇ ವ್ಯತ್ಯಾಸ ಮಾಡಿ ತಾನ್ಯಾಪ್ನೋಚ್ಚ ಪುಂರೂಪೈ ತೈರೇವ ಅಕ್ಷರಗಾನಿಚ ಅವುಗಳನ್ನು ತಾನೇ ಹೊಂದ್ಕೊಳ್ತಾನೆ ಮತ್ತು ಅಕ್ಷರದಿಂದ ಸೇರಿಕೊಳ್ತಕ್ಕಂಥವನಾಗಿದ್ದಾನೆ. ಸ್ತ್ರೀ ರೂಪಾಣಿ ಜಗನ್ನಾಥಃ ಪ್ರಾಪ್ನೋತಿ ಆತ್ಮೇಚ್ಛೆಯ ಪ್ರಭು. ಇನ್ನ ಪುಂರೂಪ ಪ್ರಮದಾರೂಪ ಸ್ವರೂಪೈ ರಮತೆ ಸ್ವಯಂ. ಅದೆಲ್ಲ ಶಬ್ದಗಳು ಸುಮ್ಮನೆ ಗದ್ಲಿಕ್ಕೆ ಬಹಳ ಅಂತಷ್ಟೇ ವಿಷಯ ಹೇಳೀನಿ, ವಿಷಯ ಅಷ್ಟ ಅದ. ಇನ್ನು ಪುಂರೂಪ ಪ್ರಮದಾ ಸ್ವರೂಪೈ ಪುರುಷ ರೂಪ ಹಾಗೂ ಸ್ತ್ರೀ ರೂಪಗಳಿಂದ ರಮತೆ ಸ್ವಯಂ ತಾನೇ ರಮಣ ಮಾಡ್ತಾನ. 214ನೇ ಪುಟದಲ್ಲಿ ಮೇಲದ ಪಾಠ. ಏಕೀಕೃತ್ಯ ಚ ತಾನ್ನೇವ ಅವುಗಳನ್ನ ಒಂದೊಂದು ಮಾಡಿಕೊಂಡು ದ್ವಿರೂಪೋ ರಮತೆ ಯಥ 2 ರೂಪದವನಾಗಿ ಸಂತೋಷ ಪಡ್ತಾನ. ಸಯೇವ ರಮತೆ ಮಾಯಾಂ ಸ್ಥಿತ ಆತ್ಮ ಸ್ತ್ರೀತನೋ ಹರಿಹಿ ಪ್ರಾಣಸ್ಯ ಉತ್ಪತ್ತಿ ಕಾಮ ಸನ್ ಅನೇಚ್ಛಾ ಮಾರ ನಾಮಕಃ. ಅನಕಾಮ ಮಾರಹ ಅಂತ ಬರ್ಕೊಳ್ರಿ ಶಬ್ದವನ್ನ. ಆ ಅನಕಾಮ ಮಾರಹ ಅನ್ನೋ ಶಬ್ದಕ್ಕೆ ವಿವರಣೆ ಕೊಡ್ತಾರೆ. ಏನು ಅಂತಂದ್ರೆ ಭಗವಂತನು ಲಕ್ಷ್ಮೀದೇವಿಯ ಜೊತೆಗೆ ರಮಣ ಮಾಡುವುದಕ್ಕೆ ಇರುವ ಮತ್ತೊಂದು ಕಾರಣ. ಮತ್ತೊಂದು ಕಾರಣ ಅಂದ್ರೆ ಏನು? ಮೊದಲನೇ ಕಾರಣವನ್ನು ನೀವು ಹೇಳೇ ಇಲ್ಲಲ್ಲ, ಹೇಳಿದ್ದೇವೆ. ಮಹಾಲಕ್ಷ್ಮಿಗೆ ಸುಖವಾಗಲಿ ಅನ್ನೋ ಉದ್ದೇಶದಿಂದ ಅವಳ ಜೊತೆಗೆ ರಮಣವನ್ನ ಮಾಡ್ತಾನ ಪರಮಾತ್ಮ. ಇದು ಒಂದು ಕಾರಣ. ಮತ್ತೊಂದು ಕಾರಣವೇನು ಮಹಾಲಕ್ಷ್ಮಿ ಜೊತೆಗೆ ರಮಣ ಮಾಡಲಿಕ್ಕೆ ಅಂದ್ರೆ ವಾಯುದೇವರನ್ನು ಪುತ್ರನಾಗಿ ಪಡೆಯುವ ಇಚ್ಛೆಯಿಂದ. ಮಹಾಭಕ್ತ ವಾತ್ಸಲ್ಯ ಭಾರಿ ಪ್ರೇಮದ ಪುತ್ರ ವಾಯುದೇವರು. ಅದಕ್ಕೆ ಹೇಳಿದ್ರು ಅನಕಾಮ ಮಾರಹ ಅಂತ ಕರೀತಾ ಇದ್ದಾರೆ. ಅನಕಾಮ ಅಂದ್ರೆ ಅನ ಅಂದ್ರೆ ಪ್ರಾಣದೇವರು. ಆ ಪ್ರಾಣದೇವರನ್ನ ಅನಕಾಮ ಪ್ರಾಣದೇವರನ್ನ ಪುತ್ರರಾಗಿ ಪಡೆಯಬೇಕು ಅನ್ನೋ ಉದ್ದೇಶಕ್ಕಾಗಿ ಲಕ್ಷ್ಮೀ ದೇವಿಯಲ್ಲಿ ರಮಣ ಮಾಡ್ತಾನೆ. ಅದರಿಂದ ಅನಕಾಮ ಮಾರಹ ಅಂತ ಕರೀತಾ ಇದ್ದಾರೆ. ಸರಿ ಆಯ್ತಾ? ಅಲ್ಲಿ ಶ್ಲೋಕದ ನೋಡ್ರಿ. ಸಯೇವ ರಮತೆ ಮಾಯಾಂ ಸ್ಥಿತ ಆತ್ಮಸ್ತ್ರೀತನೌ ಸಹ ಹರಿ ಏವ. ಆ ಭಗವಂತನೇನೆ ಮಾಯಾಂ ಸ್ಥಿತ ಆತ್ಮಸ್ತ್ರೀತನೌ ಮಾಯಾದೇವಿಯಲ್ಲಿ ಇದ್ದ ತನ್ನದೇ ಆದ ಸ್ತ್ರೀ ದೇಹದಲ್ಲಿ ಅಂದ್ರೆ ಭಗವಂತನ ಜೊತೆಗೆ ತಾನೇನು ಏನ್ ಮಾಡ್ತಾನೆ? ರಮಣ ಮಾಡುತ್ತಾನೆ. ಯಾಕ? ಪ್ರಾಣಸ್ಯ ಉತ್ಪತ್ತಿ ಕಾಮ ಸನ್ ಪ್ರಾಣದೇವರು ಉತ್ಪನ್ನರಾಗಲಿ ಎಂಬ ಇಚ್ಛೆಯಿಂದ. ಅದಕ್ಕೆ ದೇವರಿಗೆ ಏನಂತಾರ ಅಂದ್ರ ಅನೇಚ್ಛಾಮಾರ ನಾಮಕಃ. ಪ್ರಾಣದೇವರ ಇಚ್ಛಾ, ಕಾಮ ಶಬ್ದಕ್ಕೆ ಇಚ್ಛಾ, ಪ್ರಾಣದೇವರು ಪುತ್ರರಾಗಲಿ ಎಂಬ ಇಚ್ಛಾ ಇದ್ದದರಿಂದ ಮಾರ ಲಕ್ಷ್ಮೀ ದೇವಿಯಲ್ಲಿ ರಮಣ ಮಾಡುವನು ಅಂತ ಕರೆಸಿಕೊಳ್ತಾನ. ಮಾಮ ಅಂದ್ರೆ ಲಕ್ಷ್ಮೀ ದೇವಿ, ಅಂದ್ರೆ ರಮಣ. ಮಾರ ಅಂದ್ರೆ ಲಕ್ಷ್ಮೀ ದೇವಿಯಲ್ಲಿ ರಮಣ ಮಾಡುವುದು. ಸರಿ, ತೆಳಗ ಭಾಷ್ಯ ನೋಡ್ರಿ. ಪ್ರಮದ ಅಂದ್ರೆ ಹೆಣ್ಣು, ಪುಂರೂಪ ಪ್ರಮದಾರೂಪ ಅಂದ್ರೆ ಪುರುಷ ಹಾಗೂ ಸ್ತ್ರೀ ರೂಪಗಳಿಂದ ಅಂತ ಅರ್ಥ. ಸ್ತ್ರೀ ಅನ್ನೋ ಬದಲಿ ಪ್ರಮದ ಅಂದ ಅಷ್ಟೆ.
ಶ್ಲೋಕದಲ್ಲಿ ಪ್ರಮದ ಅಂತದ, ಅದಕ್ಕೆ ಅರ್ಥ ಸ್ತ್ರೀ ಅಂತ ಅರ್ಥ ಅದಕ್ಕೆ. ಸರಿ, ಎರಡಾಗಬೇಕಲ್ಲ. ಅಲ್ಲಪ್ಪ, ದೇವರ ಪುರುಷ ರೂಪ ಹಾಗೂ ಸ್ತ್ರೀ ರೂಪಗಳಾದರೆ ಎರಡಾದವಲ್ಲ, ಅದನ್ನೇ ದ್ವಿರೂಪ ಅಂತ. ಮುಂದೆ ನೋಡ್ರಿ, ಆಯ್ತಾ, ವಿಷಯಕ್ಕೆ ಹೋಗೋಣ ಅಂತ. ಕೆಳಗ ಶ್ಲೋಕ ಮುಗಿದ ಕೂಡಲೇ ಭಾಷ್ಯ. ವಾಯೋ ಉತ್ಪತ್ತಿ ಕಾಮಃ, ವಾಯುದೇವರನ್ನು ಮಗನಾಗಿ ಪಡೆಯಬೇಕೆಂಬ ಇಚ್ಛೆಯಿಂದ ಮಾಯಾಂ ರಮಾಯಾಂ, ಮಾಯಾಂ ಅಂದ್ರೆ ಲಕ್ಷ್ಮೀದೇವಿಯಲ್ಲಿ, ರಮತೆ ರಮಣ ಮಾಡ್ತಾನ, ಇತಿ ಅನಕಾಮ ಮಾರಹ, ಅನಕಾಮ ಮಾರಹ ಅಂತ ಕರೀತಾರ. ಇದು ಎರಡನೇ ಅಭಿಪ್ರಾಯ ಬಂತೀಗ. ಅಂದ್ರೆ ಮೊದಲನೇ ಅಭಿಪ್ರಾಯದಲ್ಲಿ ಲಕ್ಷ್ಮೀದೇವಿಗೆ ಸುಖ ಸಿಗಬೇಕಾಗಿದೆ, ಅವಳು ಸ್ತ್ರೀ. ಈಗ ಸ್ತ್ರೀಯಾದವಳು ಪುರುಷನಿಗೆ ಸುಖವನ್ನ ಕೊಡುತ್ತೇನೆ ಅಂತ ಹೊರಡಬಹುದು ಲೋಕದಲ್ಲಿ, ಆದರೆ ಲಕ್ಷ್ಮೀದೇವಿ ಭಗವಂತನಿಗೆ ಸುಖ ಕೊಡುತ್ತೀನಿ ಅಂತ ಇಲ್ಲ. ಯಾಕೆ? ಅವನದ್ದೇ ಆದ ಸ್ತ್ರೀ ರೂಪ ಇದ್ದುದರಿಂದ ಮತ್ತೆ ಮತ್ತೊಬ್ಬರನ್ನ ವಿಚಾರಿಸುವ, ಮತ್ತೊಬ್ಬರನ್ನ ಬೇಡುವ ಪ್ರಸಂಗ ಬರುವುದಿಲ್ಲ. ಹಿಂಗಿರುವಾಗ ಲಕ್ಷ್ಮೀದೇವಿ ಏನ್ ಮಾಡ್ತಾಳ, ನೀನಂತರೂ ನನ್ನಿಂದ ಸುಖ ಪಡೆಯುವುದಿಲ್ಲ, ಎರಡನೇ ಪಕ್ಷ ಕೊನೆಯ ಪಕ್ಷ ನನಗಾದ್ರೂ ಸುಖವನ್ನ ಕೊಡು ಅಂತನ್ನೋದಕ್ಕಾಗಿ ಭಗವಂತನ ಜೊತೆಗೆ ರಮಣ ಮಾಡ್ತಾಳ. ಭಗವಂತ ಅವಳಿಗೆ ಸುಖಪ್ರದನಾಗಿದ್ದಾನೆ ಒಂದು. ಎರಡನೇ ಅಂಶ ಏನು, ಲಕ್ಷ್ಮೀದೇವಿಯಲ್ಲಿ ತನ್ನದೇ ಆದ ಸ್ತ್ರೀ ರೂಪವನ್ನ ಇಟ್ಟು ತಾನು ಅವಳ ಜೊತೆಗೆ ರಮಣ ಮಾಡುವುದು. ಯಾಕ? ವಾಯುದೇವರೆಂಬ ಸತ್ಪುತ್ರನನ್ನ ಪಡೆಯಬೇಕು, ಶ್ರೇಷ್ಠ ಮಗ. ಹೌದಿಲ್ಲೋ? ಜಾಸ್ತಿ ಸುಖ ಆದವರಿಗೆ ಅಂತ ಹೇಳಿ ಅಂತ ಮಗನನ್ನು ಪಡಿಬೇಕು ಅಂತ ಉದ್ದೇಶ. ಅದಕ್ಕ ವಾಯೋರುತ್ಪತ್ತಿ ಕಾಮಃ ಮಾಯಾಂ ರಮಾಯಾಂ ರಮತೆ ಇತಿ ಅನಕಾಮ ಮಾರಃ. ಇನ್ನ ಮತ್ತ ಜೀವಸ್ಥಿತೇನ ಅಕ್ಷರಗೇನ ಅಕ್ಷರ ನಾಮ್ನ, ಆ ಉಪನಿಷತ್ತಿನ ಅರ್ಥ ಬರ್ಲಿಕತ್ತಾರ, ಹೇಳಿನೀಗ ಸರಳ ಓದ್ಕೋತ ಹೋಗ್ತೀನಿ. ಜೀವನಲ್ಲಿರುವ ಅಕ್ಷರದಲ್ಲಿರುವ ಅಕ್ಷರ ಎಂಬ ಹೆಸರಿನ ಪರಮಾತ್ಮ ಸ್ವರೂಪೇಣ, ಸ್ವರೂಪದಿಂದ, ಜೀವಾಖ್ಯ ಸೂರ್ಯಸ್ಥಿತಂ, ಜೀವನೇ ಎನಿಸಿದ ಸೂರ್ಯನಲ್ಲಿ ಇದ್ದ, ಅಹರಾಖ್ಯಂ, ಅಹಹ ಅಂದ್ರೆ ಹಗಲು, ಹಗಲೆಂಬ ಹೆಸರಿನ ಸ್ವರೂಪ ಮಾಪ್ನೋತಿ. ಅಂದ್ರಲ್ಲಿ ಹೆಣ್ಣು, ಅಕ್ಷರದಲ್ಲಿದ್ದ ಹೆಣ್ಣು, ಹಗಲಿನಲ್ಲಿದ್ದ ಗಂಡು, ಸ್ವರೂಪ ಮಾಪ್ನೋತಿ. ತೇನ ಚ ಅಕ್ಷರಾಖ್ಯಂ ಸ್ವರೂಪ ಮಾಪ್ನೋತಿ. ಅದರಿಂದ ಅಕ್ಷರ ಅಂತ ಕರೆಸಿಕೊಳ್ತಾನೆ, ಈ ಅಕ್ಷರದಿಂದ ಆ ಅಕ್ಷರ ಆಗ್ತಾನೆ. ಯಾಕ? ಅಕ್ಷರ ಯದಕ್ಷರಾದ ಅಕ್ಷರಮೇತಿ ಅಂತದಲ್ಲಿ ಶ್ರುತಿ ಒಳಗ. ಅದಕ್ಕೆ ಯುಕ್ತಂ ಇತ್ಯಸ್ಯ ವ್ಯಾಖ್ಯಾನ ರೂಪತ್ವಾಚ್ಚ ಏತದವಸೀಯತೆ. ಅಕ್ಷರಾದಕ್ಷರಮೇತಿ ಅಂತ ಉಪನಿಷತ್ತಿದ್ದಕ್ಕೆ ನಮಗೇನು ಅರ್ಥ ಅನಿಸ್ತದ ಅಂದ್ರೆ, ಒಬ್ಬ ಜೀವಿ ಬೃಹತಿ ಸಹಸ್ರ ಪಾರಾಯಣ ಮಾಡಿದಾಗ ಆ ಅಕ್ಷರದಲ್ಲಿದ್ದ ಭಗವದ್ ರೂಪವು ಹಗಲಿನಲ್ಲಿದ್ದ ಭಗವದ್ ರೂಪದ ಜೊತೆಗೆ ಮೇಳನಗೊಳ್ತದಲ್ಲ, ಅಕ್ಷರಾತ್ ಅಕ್ಷರಮೇತಿ, ಅಕ್ಷರನಾಮಕನು ಅಕ್ಷರ ಜೊತೆಗೆ ಸೇರಿಕೊಂಡ ಅಂತ ಅನಿಸ್ತದೆ. ಪುಮಾಂಸಂ ಸ್ತ್ರೀಯಂ ಚ ವದನ್ನೇವ ನ ವದತಿ, ಅವನು ಹೇಳೋನು ದೇವರನ್ನ ಕೇವಲ ಪುರುಷ ಕೇವಲ ಸ್ತ್ರೀ ಅಂತ ಹೇಳ್ತಿದ್ರು ಹೇಳ್ದಂಗಲ್ಲ ಅಂತ ಹೇಳಿದ್ರಿಂದ ಉಭಯಾತ್ಮಕ ರೂಪಂ ಪ್ರತೀಯತೆ, ಭಗವಂತನಿಗೆ ಎರಡೂ ರೂಪವನ್ನು ಗೊತ್ತಾಗ್ತದೆ. ಯಾಕ? ಏನ್ ನಿಷೇಧ ಮಾಡ್ಲಿಕ್ಕತ್ತದ? ಕೇವಲ ಪುರುಷ ಕೇವಲ ಸ್ತ್ರೀ ನಿಷೇಧ ಮಾಡ್ಲಿಕ್ಕೆ, ಆಮೇಲೆ ಎರಡು ರೂಪವಂತ ಆಯ್ತಲ್ಲ. ಅದಕ್ಕ ಅಸ್ತ್ರೀ ಪುಮಾನ್ ಬ್ರುವನ್ನಪಿ ನವದತಿ ಇತ್ಯುಕ್ತ ಸ್ತ್ರೀತ್ವಂ ಪುಂಸ್ತಚ್ಚ ಪ್ರತೀಯತೆ, ಅವನ ಪುಂಸಕ ಅಲ್ಲವೇ ಅಲ್ಲ ಅಂತ ಹೇಳಿದ್ರಿಂದ ಸ್ತ್ರೀತ್ವ ಪುಂಸ್ತಗಳು ಸ್ಪಷ್ಟ ಆಗ್ಬಿಡ್ತದೆ. ಇನ್ನು ವಿಷ್ಣು ನಪುಂಸಕ ರೂಪಂ ಭಗವತಃ ಕುತಚಿರುಕ್ತಂ, ಎಲ್ಲರ ವೇದದೊಳಗೆ ಒಂದ್ ಕಡೆಯರ ಭಗವಂತನಿಗೊಂದು ನಪುಂಸಕ ರೂಪ ಅದ ಅಂತಂತೀರೇನು ಅಂದ್ರೆ ಇಲ್ಲ, ಒಂದು ನಪುಂಸಕ ರೂಪ ಇಲ್ಲ ಭಗವಂತನದ್ದು. ಪ್ರಸಿದ್ಧಮೇವಚ ರೂಪದ್ವಯಂ, ರೂಪದ್ವಯಗಳೇನವ ಬಹಳ ಪ್ರಸಿದ್ಧವ. ಸರಿ ಆಯ್ತಾ? ಅಥೋ ನಪುಂಸಕೆ ವದನ್ನಪಿ ನ ವದತೀತಿ ನ ತದ್ವದ್ ಅನುಷಜ್ಯತೆ. ಅದನ್ನ ನಪುಂಸಕ ಅಂತ ಹೇಳ್ತಿದ್ರು ಸತ್ಯಕ್ಕ ಏನ್ ಅರ್ಥ ಮಾಡಬಾರ್ದು, ಕೇವಲ ಬಾಯಿ ಮಾತು ನಪುಂಸಕ ಅಲ್ಲಿಗೆ ತನ ಪ್ರಮಾಣ ಕೊಟ್ಟಿಲ್ಲವ ಅಂತ ಹಿಂಗ ಅರ್ಥ ಮಾಡಬಾರ್ದು. ಒಟ್ಟಾರೆ ನಪುಂಸಕ ಇಲ್ಲವೇ ಇಲ್ಲ ಅಂತ ಅರ್ಥ ಮಾಡ್ಬೇಕಲ್ಲಿ. ಹೆಂಗ ಸ್ತ್ರೀ ಹೇಳಿದಾಗ ಬರೇ ಬಾಯಿಲಸ್ತಿ ಅಂತೇನ ಮಗನ, ಪ್ರಮಾಣ ಇಲ್ಲದ ಅವ್ನ ಪುರುಷನು ಇದ್ದಾನ ಅಂತ ಹಿಂಗ ಅಂದಂಗ ಬರೇ ಬಾಯಲ್ಲಿ ನಪುಂಸಕ ಅಂತ ಏನೋ ಪ್ರಮಾಣ ತೋರಿಸೋ, ಬರೀ ನಪುಂಸಕ ಅಲ್ಲಿ ಹಿಂಗ ಅನ್ಬಾರ್ದು. ಅಲ್ಲಿ ನಪುಂಸಕ ಇಲ್ಲವೇ ಇಲ್ಲ ಅಂತ ಹಿಂಗ ಅನ್ಬೇಕು. ನಪುಂಸಕ ರೂಪೇ ಪ್ರಮಾಣಾಭಾವಾದೇವ, ನಪುಂಸಕ ರೂಪದಲ್ಲಿ ಪ್ರಮಾಣವಿಲ್ಲದಿಂದ ಲೌಕಿಕ ಸ್ತ್ರೀ ಪುಂ ವಿಲಕ್ಷಣತ್ವಾತ್ ಅಸ್ತ್ರೀ ಪುಮಾನಿತ್ಯಪಿ ವದನ್ ಇತಿ ಭವತಿ. ಅದಕ್ಕೆ ಲೌಕಿಕ ಪುರುಷ ಸ್ತ್ರೀ ವಿಲಕ್ಷಣನಾದ್ರಿಂದಲೇನೆ ಅಸ್ತ್ರೀ ಪುಮಾನ್, ಸ್ತ್ರೀನೂ ಅಲ್ಲ ಪುರುಷನೂ ಅಲ್ಲ ಅಂತ ಹೇಳಿದಂಗೆ ಆಗ್ತದೆ. ಬ್ರಹ್ಮಾಂಡ ಪುರಾಣ ಸ್ತ್ರೀ ಪುಂ ರೂಪದ್ವಯಂ ವಿಷ್ಣೋ, ಭಗವಂತನಿಗೆ ಸ್ತ್ರೀ ಹಾಗೂ ಪುರುಷ ರೂಪಗಳನ್ನು ಹೇಳ್ರಿ. ನ ತೃತೀಯಂ ಕಥಂಚನ, ಎಂದೂ ಮೂರನೇ ರೂಪವನ್ನ ಹೇಳಬಾರ್ದು, ನಪುಂಸಕ ರೂಪ ಹೇಳಬಾರ್ದು ದೇವರಿಗೆ.
ತಿಳಿಯುತ್ತಿಲ್ಲೋ? ನಿಮ್ದು ಅದು ಸರಿ. ರೂಪ ಪುರುಷ ರೂಪ ಮತ್ತೆ ಇಬ್ಬರು ಕೂಡಿದ್ದು ಒಂದು. ಅಲ್ಲ, ಇಬ್ರು ಕೂಡಿದ್ದು ಏನ್ ಸಂಬಂಧ ಇಲ್ಲ, ಕೂಡ್ಲಿಕ್ಕೆ ಏನ್ ಸಂಬಂಧ ಇಲ್ಲ. ರೂಪಗಳು ಮೂರನೇದಲ್ಲ ಅದು, ಅದಲ್ಲ. ತೃತೀಯ ಮೂರನೇದು ಹೇಳ್ಬೇಡ್ರಿ ಅಂತ. ಸ್ತ್ರೀ ಪುರುಷ ರೂಪ ದ್ವಯಂ ಅಂದ್ರೆ ಸ್ತ್ರೀ ಒಂದು ಪುರುಷ ಒಂದು, ಇವೆರಡು. ಅಲ್ಲಲ್ಲ, ಕೂಡಿದ್ದು ಒಂದು ರೂಪ ಆಗಲ್ಲ, ಕೂಡಿದ್ದಾನೆ ಅಂತ ಆಗ್ತದೆ. ಕೂಡಿದ ರೂಪ ಹೆಂಗಾಗಬೇಕು? ಸ್ತ್ರೀ ಪುರುಷನೇ ಅಲ್ಲ ಅದು, ಹಂಗಷ್ಟು. ಅದು ಅರ್ಧನಾರೀನರ ಅಂತ ಹಿಂಗೆ ಕರಿಬೇಕಷ್ಟೇ. ಅದು ತೃತೀಯಂ ನ ಕಥಂಚನ. ಸಾಕ್ಷಾತ್ ನಪುಂಸಕಃ, ಸಾಕ್ಷಾತ್ತಾಗಿ ನಪುಂಸಕ ರೂಪ ಇಲ್ಲವೇ ಇಲ್ಲ. ತಸ್ಮಾತ್ ಮುಕ್ತಿಭಾಗಿ ನತು ಕ್ವಚಿತ, ಹಂಗೇನಾದರೂ ಹೇಳಿದರೆ ಆ ಮುಕ್ತಿಯನ್ನು ಹೊಂದುವುದೇ ಇಲ್ಲ. ಸರಿ ಆಯ್ತಾ? ತಸ್ಮಾನ್ ಮುಕ್ತಿಭಾಗಿ, ಸಾಕ್ಷಾತ್ತಾಗಿ ನಪುಂಸಕ ಇಲ್ಲ, ನಪುಂಸಕ ಅದ ಅನ್ನೋ ಮೋಕ್ಷವನ್ನು ಹೊಂದಂಗಿಲ್ಲ. ಇಲ್ಲದೆ ಇದ್ದವನಿಗೆ ಮೋಕ್ಷವಾಗ್ತದ ಅಂತ ತಿಳಿದುಕೊಳ್ಳ್ರಿ ಅಂತ ಇಷ್ಟ ಹೇಳ. ತಸ್ಮಾನ್ ಸಾಕ್ಷಾತ್ ನಪುಂಸಕಸ್ತಸ್ಮಾನ್ ಮುಕ್ತಿಭಾಗಿ ನತಿ ಕ್ವಚಿತ್. ಸ್ವಭಾವತಃ ನಪುಂಸಕನಾದವನು ಮೋಕ್ಷವನ್ನು ಹೊಂದುತ್ತಾನ ಅಂತ ಎಲ್ಲೂ ಹೇಳೇ ಇಲ್ಲ ಅಂತ ಅರ್ಥ ಮಾಡ್ಯಾರ. ಸ್ವಭಾವತಃ ನಪುಂಸಕ ಅಂತ ಯಾರು ಇಲ್ಲವೇ ಇಲ್ಲ, ಇದ್ರ ಮೋಕ್ಷ ಹೆಂಗ್ ಹೊಂದ್ಬೇಕು? ಹೊಂದಂಗೆ ಇಲ್ಲ ಅಂತ ಇಷ್ಟ ಅಭಿಪ್ರಾಯ ಅದಕ್ಕೆ. ಸರಿ ಅಲ್ರಿ, ಮತ್ತೀಗ ನಪುಂಸಕಲಿಂಗದ ಶಬ್ದಗಳಿದ್ದ ಹೊತ್ನೊಳಗ ಬ್ರಹ್ಮ ಅಂತ ಕರಿತೀರಿ, ಮತ್ ನಪುಂಸಕ ಇದ್ದಾನ, ಆ ಶಬ್ದದಿಂದ ಕರಿಬೇಕಾದ್ರೆ ಅವನು ನಪುಂಸಕ ಆಗಿರ್ಬೇಕಲ್ ಮತ್ತ ಅಂತಂದ್ರೆ ಅದಕ್ಕೆ ಆಚಾರ ಅಂತಾರೆ. ನಚ ರಕ್ಷಃ ಇತಿ ನಪುಂಸಕ ಶಬ್ದ ಮಾತ್ರೇಣ ರಾವಣಾದಯೋ ನಪುಂಸಕ ಭವಂತಿ. ಆಚಾರ್ಯ ಶಬ್ದ ಹೇಳಿದ್ರು. ರಕ್ಷಃ ಅಂತ ಒಂದು ಶಬ್ದದ, ರಕ್ಷಃ ಅಂದ್ರೆ ರಾಕ್ಷಸರು ಅಂತ ಅರ್ಥ. ಅದಕ್ಕೆ ರಕ್ಷಃ ಅಂದ್ರೆ ರಾಕ್ಷಸರು, ಬರ್ಕೊಳ್ರಿ, ಗೊತ್ತಾಗಿಲ್ಲ. ಆದ್ರೆ ಅದು ನಪುಂಸಕ ಲಿಂಗದಲ್ಲಿ ಅದ ರಕ್ಷಃ ಅನ್ನೋ ಶಬ್ದ. ಸರಿನಾ? ರಕ್ಷಃ, ರಕ್ಷಸಿ, ರಕ್ಷಾಂಸಿ ನಡೀತದ. ಅರ್ಥ ರಾಕ್ಷಸ ಅಂತ ನಪುಂಸಕಲಿಂಗದಲ್ಲದ. ಆ ಶಬ್ದ ನಪುಂಸಕಲಿಂಗದಲ್ಲಿ ಇದ್ದದ್ದಕ್ಕ ಅವ್ರೇನ್ ನಪುಂಸಕ ಆಗ್ಬೇಕಾಗಿಲ್ಲ, ಏನಿಲ್ಲ. ರಾವಣ ರಾಕ್ಷಸ, ರಕ್ಷ ಅಂತ ಕರೆದ್ವಿ, ಮತ್ತ ಅವ ನಪುಂಸಕ ಏನ್ ಹಂಗೇನ್ರಿ? ಅಲ್ಲ. ಹಿಡಿಂಬ ರಾಕ್ಷಸ ಅಂತ ಕರೆದ್ವಿ, ರಕ್ಷ ಅಂತ ಕರೆದ್ವಿ, ನಪುಂಸಕ ಏನೇನ್ರ? ಅಲ್ಲ, ಏನಿಲ್ಲ. ಶಬ್ದ ಇದ್ದ ಮಾತ್ರಕ್ಕೆ ಹಂಗಿರ್ಬೇಕು ಅಂತೇನಿಲ್ಲ. ನಮ್ಮ ಸಂಸ್ಕೃತ ಭಾಷಾದ ಒಂದು ವ್ಯವಸ್ಥೆ ಏನು ಅಂದ್ರೆ ಶಬ್ದ ಸ್ವಭಾವ ಅಂತ ಒಂದು ಬೇರೆ ಅದ. ಅದು ಅನಾದಿ ಕಾಲದಿಂದ ಇಂಥ ಲಿಂಗದಲ್ಲಿ ನಡಿಬೇಕು ಅಂತ ಫಿಟ್ ಅದು. ನೀವು ಅದ್ ಏನ್ ಮಾಡಿ ಬರಂಗಿಲ್ಲ. ಆದ್ರೆ ವಸ್ತು ಕರ್ಷಗಳು ವಸ್ತು ಅದು ಆ ಲಿಂಗದಿರ್ಬೇಕು ಅಂತ ನಿಯಮ ಇಲ್ಲ. ಹಿಂಗ ವ್ಯವಸ್ಥೆ. ಉದಾಹರಣೆಗೆ ಮಿತ್ರಂ ಅಂತ ಶಬ್ದದ ನಪುಂಸಕಲಿಂಗದಲ್ಲಿ ಅರ್ಥ ಏನು? ಫ್ರೆಂಡ್ ಅಂತ ಅರ್ಥ. ಏನು? ಹೆಂಡು. ಫ್ರೆಂಡ್ ಗಂಡೋ ಹೆಣ್ಣು ಏನ್ ಬೇಕಾದ್ರೆ ಆಗ್ಬೋದು, ಆದ್ರೆ ಆ ಶಬ್ದ ಮಾತ್ರ ನಪುಂಸಕಲಿಂಗ. ಮಿತ್ರಂ ಅನ್ನೋ ನಪುಂಸಕಲಿಂಗ. ಇರೋದು ಚಾನ್ಸ್ ಇಲ್ಲ, ದೋಷವಶಾತ್ ಆಗಿರುತ್ತೆ ಅಷ್ಟೆ. ಸ್ತ್ರೀಗಾಗ್ಲಿ ಪುರುಷ ದೋಷವಶಾತ್ ಆಗಿರ್ತದೆ, ಸಂಬಂಧ ಸ್ವರೂಪತಃ ಇಲ್ಲವೇ ಇಲ್ಲ. ನಮ್ಮಲ್ಲಿ ಕಲ್ಲು ಸಹಿತಕ್ಕೆ ಪುರುಷೋ ಸ್ತ್ರೀನು ಅಂತ ಹೇಳ್ತದೆ, ಆ ವ್ಯವಸ್ಥೆ ಅದು. ಕಲ್ಲಿ ಗಂಡು ಕಲ್ಲು ಹೆಣ್ಣು ಕಲ್ಲು ಅಂತ ಹಿಂಗೆಲ್ಲ ಹೇಳಿದ್ದ. ಅದಕ್ಕೆ ಇರ್ಲಿ, ಹೇಳಿ ಹೇಳಿ. ಬರುದೇ ಇಲ್ಲ. ಈಗ ನಾನು ಹೆಣ್ಣಿನ ಪರಿಚಯ ಮಾಡಿಸೋ ಕಾಲಕ್ಕೆ ಏಷಾ ಮಮ್ಮ ಮಿತ್ರಂ ಅಂತ ಕರಿತೀನಿ, ಇವಳು ನನ್ನ ಮಿತ್ರ ಅಂತೀನಿ. ಮಿತ್ರ ಶಬ್ದ ನಪುಂಸಕಲಿಂಗ, ಇವಳು ಅನ್ಲಿಕತ್ತೀರಿ. ಹೆಂಗ್ ಕೊಡಿಸ್ತಾ ಅಂದ್ರೆ ಅದು ಶಬ್ದ ಸ್ವಭಾವ, ಏನ್ ಮಾಡಿ ಬರುದಿಲ್ಲ ಅಷ್ಟೇ. ಏಷಃ ಮಮ್ಮ ಮಿತ್ರಂ ಅಂದ್ವಿ, ಇವ ನನ್ನ ಫ್ರೆಂಡು ಅನ್ನೋಕಲ್ಲಿ ಮಿತ್ರ ಅಂತಂದ್ವಿ. ಸಖಾ ಶಬ್ದ ಪ್ರಯೋಗ ಮಾಡಿದ್ರೆ ಅದಕ್ಕೆ ಲಿಂಗಗಳು ಬರ್ತಾವೆ. ಮಿತ್ರಂ ಪ್ರಯೋಗ ಮಾಡಿದ್ರೆ ಏನ್ ಮಾಡಂಗಿಲ್ಲ, ನಿಂತ್ಕೋಬೇಕು ಹಂಗ. ಅದಕ್ಕೆ ಹಿಂಗದ ವಿಷಯ. ಹಾ, ಸಖಾ ಸಖಿ ಅನ್ನಬಹುದು. ಆದ್ರೆ ಮಿತ್ರಂ ಅನ್ನೋಲ್ಲಿ ಮತ್ತೆ ಮಿತ್ರಿಯಲ್ಲಿ ಬರುವುದಿಲ್ಲ. ವಾಯುದೇವರನ್ನು ಪಡೆಯುವ ಉದ್ದೇಶದಿಂದ ಭಗವಂತನು ಲಕ್ಷ್ಮೀ ಜೊತೆಗೆ ರಮಣ ಮಾಡ್ತಾನ ಅಂದಾಗ ಹೆಂಗ ಅಂದ್ರೆ ಅದರೊಳಗಿದ್ದ ತನ್ನ ಸ್ತ್ರೀ ರೂಪದಲ್ಲಿ ಅಂತ ಹೇಳಿಕತ್ತೀವಿ ನಾವು. ವಾಕ್ಯ ಹೆಂಗದ? ಸಯೇವ ರಮತೆ ಮಾಯಾಂ ಸ್ತ್ರೀ ಸ್ಥಿತ ಆತ್ಮ ಸ್ತ್ರೀತನವು. ಅಂದ್ರೆ ಸ್ವತಃ ಲಕ್ಷ್ಮೀದೇವಿ ಸಚ್ಚಿದಾನಂದಮಯಳು, ಅದರೊಳಗೇನ್ ಭಗವಂತ ಇದ್ದ ನಾವ ಸಚ್ಚಿದಾನಂದಮಯ. ಇವ್ರ ಗರ್ಭ ಹೆಂಗಿರ್ಬೇಕು? ಇನ್ನ ಸಚ್ಚಿದಾನಂದಮಯನೇ ಇರ್ಬೇಕು. ಅಂದ್ಮೇಲೆ ಅದರಲ್ಲಿ ವಾಯುದೇವರು ಪ್ರವೇಶ ಮಾಡಿದ್ರೆ ಆ ಗರ್ಭವಾಸ ನಾವು ಅಪ್ಪೋಳಿಗೆ ತಯಾರಿದ್ದೇ ಇದ್ದೀವಿ. ಲೋಕಲ್ ಏನಿದ್ದಾರ ಕೆಲವು ಆಮೇಲೆ ರಕ್ಷಃ ಅನ್ನುವಂತಹ ಶಬ್ದ ನಪುಂಸಕಲಿಂಗದಲ್ಲಿ ಇದೆ ಎಂದ ಮಾತ್ರಕ್ಕೆ ರಾಕ್ಷಸರೆಲ್ಲ ನಪುಂಸಕಲಿಂಗಕ್ಕೆ ಹೋಗ್ಬೇಕಾಗಿಲ್ಲ, ಏನಿಲ್ಲ. ಶಬ್ದ ಹಂಗದ ಸ್ವಭಾವ, ಅದು ಶಬ್ದ ಸ್ವಭಾವ. ನಚ ರಕ್ಷ ಇತಿ ನಪುಂಸಕ ಶಬ್ದ ಮಾತ್ರೇಣ ರಾವಣಾದಯೋ ನಪುಂಸಕ ಭವಂತಿ. ಇನ್ನ ಭವತಿ ಇತಿ ಪದಾಭಾವಾತ್
ಅನಕಾಮಮಾರ ಇತಿ ಭಗವನ್ನಾಮೈವ ಇತಿ ಜ್ಞಾಯತೆ. ಅನಕಾಮಮಾರಃ ಅಂತನ್ನುವುದು ಭವತಿ ಅಂತ ಪದ ಇಲ್ಲದೆ ಇದ್ದುದರಿಂದ ಏನಾಗ್ತಾನೆ, ಭಗವಂತನ ಹೆಸರು ಅಂತ ತಿಳಿದು ಬರ್ತದ. ಯಾಕೆ ಹೇಳಿದ್ರು, ಅನಕಾಮಮಾರಃ ಅಂತಂದ ಮೇಲೆ ಅದು ಅವ ಇಚ್ಛಾ ಪಡ್ತಾನ ಅಂತ ಅರ್ಥ ಅಲ್ಲ, ಅದು ಅವನ ಹೆಸರು ಅಂತ ಅರ್ಥ ಬೇಕು. ಅಂದ್ರೆ ಲಕ್ಷ್ಮೀ ದೇವಿಯಲ್ಲಿ ರಮಣ ಮಾಡಲು ಇಚ್ಛಾ ಪಡ್ತಾನ ಅಂತ ಹಂಗಂದ್ರೂ ದೋಷ ಬರ್ತದ ಅವಂಗ. ಮತ್ತೆ ಇಚ್ಛಾ ಪಟ್ಟು ನೋಡ್ರಿ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಅಂದ್ರು ಅನಕಾಮ ಮಾರಹ ಭವತಿ ಅಲ್ಲ, ಅನಕಾಮ ಮಾರಹ ಅವನ ಹೆಸರು ಅಷ್ಟೇ ಅದು. ಹಂಗ ಹೆಸರು ಅಂದ್ರ ನಾವ್ ಹಂಗ ಅರ್ಥ ಮಾಡ್ಕೊಂಡ್ವಿ, ಅವಂಗ ಇಚ್ಛಾ ಅದ ಅಂತ ಅರ್ಥ. ಅದಕ್ಕೆ ಆ ಮಕ್ಕಳನ್ನ ಇದು ಲಕ್ಷ್ಮೀ ದೇವಿ ಜೊತೆಗೆ ರಮಣ ಮಾಡುವುದೇ ಉದ್ದೇಶ, ವಾಯುದೇವರನ್ನ ಪುತ್ರನಾಗಿ ಪಡಿಬೇಕು ಅಂತದೊಂದು ಹೆಸರು ಅವನಿಗೆ ಭಗವಂತನಿಗೆ ಅಂತ ತಿಳ್ಕೊಳ್ರಿ. ಹೆಸರು ಅದೇ ವಿಶೇಷ, ನಾಮ ನಾಮ ನಾಮ. ಸರಿ. ಮತ್ತೆ ಈಗ ಇನ್ನೊಂದು ಬಾರಿ ಹೇಳುವಾಗ ಅಥ ದೇವರಥ ನಿನ್ನೆ ಬಂದಿತ್ತು ನೋಡ್ರಿ, ಇದು ರಥ ದೇವರಥ, ಇದು ದೇಹ ಅಂತನ್ನೋದು ಅದರದ್ದು ವಿವರಣೆ ಸ್ವಲ್ಪ. ಈ ವಿವರಣೆ ಮುಗೀತು ಅಂದ್ರೆ ಇದರದ್ದು ಈ ಅಧ್ಯಾಯ ಮುಗಿತದೆ, 3ನೇ ಅಧ್ಯಾಯ ಮುಗಿತದೆ. ಮುಗಿದ್ರೆ ಮುಂದೆ ನೋಡಂತ. ಅದಕ್ಕೆ ಅಥ ದೇವರಥ ತಸ್ಯ ವಾಗುದ್ಧಿ ಶ್ರೋತ್ರೇ ಪಕ್ಷಸಿ ಚಕ್ಷುಷಿ ಯುಕ್ತೆ ಮನಸ್ಸಂಗ್ರಹೀತ ತದಯಂ ಪ್ರಾಣೋ ಅಧಿತಿಷ್ಠತಿ ತದುಕ್ತಂ ಋಷಿಣಾ ಆತೇನ ಯಾತಂ ಮನಸೋ ಜವೀಯಸ ನಿಮಿಷಚ್ಚಿಜ್ಜವೀಯಸೇತಿ ಜವೀಯಸೇತಿ. ಉಪನಿಷತ್ ಮುಗೀತು ಅಂತ ಅರ್ಥ. ಅದಕ್ಕೆ ಡಬಲ್ ಸಲ ಬಂತು ಅಂದ್ರೆ ಅದಕ್ಕೆ ಅಥ ದೇವರಥ, ಈ ದೇಹವು ಭಗವಂತನ ರಥವೆನಿಸಿದೆ. ತಸ್ಯ ವಾಕ್ ಉದ್ಧಿ, ಅದು ವಾಗಿ ದಿನದಲ್ಲ, ವಾಕ್ ಪಾರ್ವತೀ ದೇವಿಯರು ಅವಳೇ ಏನಾಗ್ಯಾರ, ಲಗಾಮ ಆಗ್ಯಾರ. ವಾಕ್ ಉದ್ಧಿ ಅಂತ ಅರ್ಥ ಅದಕ್ಕೆ. ಸರಿ ಆಯ್ತಾ, ಬರ್ಕೊಂಡಿದ್ದೀರಾ? ಉದ್ಧಿ ಅಂದ್ರ ಉದ್ಧರಣ ರಜ್ಜು ರೂಪ, ಹಗ್ಗ ಅಂತ ಅರ್ಥ. ಬರ್ಕೊಡ್ರಿ. ವಾಕ್ ಉದ್ಧಿ, ಪಾರ್ವತೀ ದೇವಿಯು ಕುದುರೆಯನ್ನ ಎಳೆಯುವ ಹಗ್ಗವಾಗಿದ್ದಾಳೆ. ಮುಂದ ಚಕ್ಷು ಶ್ರೋತ್ರೇ ಪಕ್ಷಸಿ ಎರಡೂ ಕಿವಿಗಳಿಗೆ ಅಭಿಮಾನಿಗಳಾದ ಚಂದ್ರ ಮತ್ತು ರೋಹಿಣಿ ದೇವರ 2 ಕುದುರೆ. ಚಕ್ಷುಷಿ ಯುಕ್ತೆ ಕಣ್ಣಿಗೆ ಅಭಿಮಾನಿಗಳಾದ ಸೂರ್ಯ ಸಂಜ್ಞಾ ದೇವರ 2 ಕುದುರೆಗಳು. ಮನಸ್ಸಂಗ್ರಹೀತ ಮನಸ್ಸಿಗೆ ಅಭಿಮಾನಿಗಳಾದ ರುದ್ರದೇವರು. ಸಂಗ್ರಹೀತ ಅಂದ್ರೆ ಸಾರಥಿಯಾಗ್ಯಾರ. ತದಯಂ ಪ್ರಾಣೋ ಅಧಿತಿಷ್ಠತಿ, ಪ್ರಾಣನಾಮಕರಾದ ನಾರಾಯಣ ಮತ್ತು ಪ್ರಾಣದೇವರಿಬ್ರು ಅದರಲ್ಲಿ ಕುಳಿತಿದ್ದಾರೆ. ತದುಕ್ತಂ ಋಷಿಗಳ ಮಂತ್ರವನ್ನು ಹೇಳ್ಯಾರ. ಅರ್ಧ ಮಂತ್ರ ಕೊಟ್ಟಾರೆ ಇಲ್ಲಿ, ನೆನಪಿಟ್ಟುಕೊಳ್ರಿ. ಆತೇನ ಯಾತಂ ಮನಸೋ ಜವೀಯಸ, ಇದು ಒಂದೇ ತುಂಡು, ಬಹಳ ಹೊಳದ ಮುಂದದಕ್ಕೆ. ಆ ಮಂತ್ರಕ್ಕೆಲ್ಲ ವ್ಯಾಖ್ಯಾನ ಮಾಡ್ತಾರ. ಮುಂದೆ ಆ ಮಂತ್ರ ವ್ಯಾಖ್ಯಾನ ಮಾಡೋ ಕಾಲಕ್ಕೆ ಬರೆಸ್ತೀನಿ ನಿಮಗೆ. ಸರಿ ಆಯ್ತಾ? ಇನ್ನು ನಿಮಿಷಚ್ಚಿಜ್ಜವೀಯಸ ಅನ್ನೋದಕ್ಕೂ ಒಂದು ಮಂತ್ರ. ಈ 2 ಮಂತ್ರಗಳನ್ನ ಇಟ್ಕೋಬೇಕು. ಸರಿ, ಏನಾಯ್ತು ಇದಕ್ಕೆ ಕೊಡ್ತಿದ್ದಾರೆ ಮಂತ್ರಗಳನ್ನ? ಐತರೇಯ ಉಪನಿಷತ್ತಿನಲ್ಲಿ ಈ ದೇಹವೆಂಬುವುದು ಭಗವಂತನ ರಥವೆನಿಸಿದೆ. ಕಣ್ಣು ಕಿವಿಗಳೇ 4 ಕುದುರೆಗಳು, ಉಮಾದೇವಿಯರೇ ಹಗ್ಗ, ರುದ್ರದೇವರೇ ಸಾರಥಿ, ಪ್ರಾಣನಾಮಕರಾದ ವಾಯುದೇವರು ಹಾಗೂ ನಾರಾಯಣ ಇದರಲ್ಲಿ ಹೊರಟಿರುವಂತಹ ಪ್ರಯಾಣಿಕರು. ಈ ರಥೋತ್ಸವ ಮಾಡಬೇಕು ಅಂತ ಹೇಳಿದಾಗ ಇದಕ್ಕೆ ಪ್ರಮಾಣಗಳನ್ನು ಕೊಡಬೇಕು. ಇದಕ್ಕೆ ಸಂಬಂಧಪಟ್ಟಿರುವಂತಹ ಮಂತ್ರವನ್ನು ಎಲ್ಲಿಂದ ತಗೊಂಡ್ ಬಂದ್ರು ಅಂದ್ರೆ ಋಗ್ವೇದದಿಂದ ತಗೊಂಡ್ ಬಂದ್ರು. ಋಗ್ವೇದಕ್ಕೆ ಸಂಬಂಧಪಟ್ಟದ್ದು ಋಗ್ವೇದದಿಂದ ಮಂತ್ರಗಳನ್ನು ತಗೊಂಡ್ ಬಂದ್ರು. ಆ ಮಂತ್ರಗಳೇ ಆತೇನ ಯಾತಂ ಮನಸೋ ಜವೀಯಸ ನಿಮಿಷಚ್ಚಿಜ್ಜವೀಯಸ ಇತಿ, ಈ ಮಂತ್ರಗಳನ್ನು ತಂದಿದ್ದಾರೆ. ವಿಷಯ ಕ್ಲಿಯರ್. ಮುಂದೆ ಹೋಗೋಣಂತೆ. ಈಗ ತದುಕ್ತಂ ಋಷಿಣ ಅಂತ ಹೇಳಿದ್ರಲ್ಲ, ಯಾರು ಋಷಿ ಹೇಳ್ತಾ ಇದ್ದಾನೆ ಇವನ್ನ? ಅವಾಗಿಂದ ನೋಡ್ಲಿಕ್ಕೆ ಋಷಿ ಹೇಳಿದ್ರಂತ ಯಾರು ಋಷಿ ಅವರು? ಯಾಕಂದ್ರೆ ಮಹಿದಾ ಸ್ವರೂಪಿಯಾದ ಭಗವಂತ ಋಷಿಗಳ ಮಾತನ್ನ ಕೋಟ್ ಮಾಡೋದು ಹೆಂಗಾಂಕು? ಇಲ್ಲಿ ಪ್ರಶ್ನೆ. ಇಲ್ಲಿ ತನಕ ಏನ್ ತಂದಿದ್ದಿಲ್ಲ ಆಚಾರ್ಯರು. ಇಲ್ಲಿ ತಗೊಂಡ್ರು ಅಧ್ಯಾಯ ಮುಗಿಲಿಕ್ಕೆ ಬಂತಲ್ಲ. ಈಗ ಇಲ್ಲಿ ಫೈನಲ್ ಅದಕ್ಕೆ ಡಿಸಿಷನ್ ಮಾಡೋಣ ಅಂತ ಹೇಳಿ ಏನ್ ಹೇಳಿದ್ರು? ಇಲ್ಲ, ಋಷಿಗಳು ಹೇಳಿದ್ದು ಅಲ್ಲಿಗೆ ಹೇಳಿ ಯಾರು ಋಷಿಯವ ಪ್ರಶ್ನೆ. ಅದಕ್ಕೆ ಋಷಜ್ಞಾನ ಇತಿ ಹ್ಯಸ್ಮಾತ್ ಧಾತೋ ಸರ್ವಜ್ಞ ಏಕರಾಟ್. ಅದು ಋಷಿ ಅಂತ ಅನ್ನುವ ಶಬ್ದ ಹೆಂಗ್ ಹುಟ್ಟುಗೋತದ ಅಂದ್ರೆ ಋಷಜ್ಞಾನೇ ಅಂತ ಧಾತು. ಅದು ಋಷಜ್ಞಾನೇ ಅನ್ನೋದ್ರಿಂದ ಋಷಿ ಅಂತ ಹುಟ್ಟುಕೊಂಡದ. ಜ್ಞಾನ ಅಂತದ. ಜ್ಞಾನ ಅಂತಂದಾಗ ಸರ್ವಜ್ಞ ಅಂತ ಅರ್ಥ ಬರ್ತದ. ಯಾರಿಗೆ? ಭಗವಂತನ ವಿಷಯದಲ್ಲಿ ಹೇಳಿಕೊಟ್ಟಾಗ ಋಷಿಣ ಅಂದ್ರೆ ಸರ್ವಜ್ಞನಾದ. ವೇದದ್ರಷ್ಟ ಪರಮ ಋಷಿ ಹಯಾಸ್ಯ ಪುರುಷೋತ್ತಮ. ಎಲ್ಲ ವೇದಗಳನ್ನ ಕಂಡಿರುವಂತಹ
ಪರಮ ಋಷಿಯಾಗಿರುವಂತಹ ಹಯಗ್ರೀವ ದೇವರೇ ಮಂತ್ರಾಣಾಂ ಪ್ರಥಮೋದ್ರಷ್ಟ. ಎಲ್ಲ ಮಂತ್ರಗಳನ್ನು ಕಂಡವರು ಅವರೇ. ಎಲ್ಲಾ ಮಂತ್ರಗಳು ಜಗತ್ತಿನಲ್ಲಿ ಯಾವ್ಯಾವ ಮಂತ್ರ ಅಂತ ಅಂತೀರಿ ನೀವು, ಅಷ್ಟು ಮಂತ್ರ ಆಗ್ಬೇಕಾದ್ರೆ ಆ ಮಂತ್ರಕ್ಕೆ ಕಂಡವರು ಯಾರು ಅಂತಂದ್ರೆ ಯಾರು? ಹಯಗ್ರೀವ ದೇವರು. ತಿಳಿತಾ ಏನಂತ ಹೇಳಿದ್ದು? ಹಯಗ್ರೀವ ದೇವರು ಹೇಳ್ಬೇಕಾದ್ರೆ ವೇದದ್ರಷ್ಟ ಪರಮರ್ಷಿ ಹಯಾಸ್ಯ ಪುರುಷೋತ್ತಮ. ಹಯಗ್ರೀವ ದೇವರೇ ಎಲ್ಲ ಮಂತ್ರಗಳಿಗೂ ಅವರೇ ಇದ್ದಾರೆ. ಮಂತ್ರಾಣಾಂ ಪ್ರಥಮೋ ದ್ರಷ್ಟ ಸರ್ವೇಷಾಂ ಯತಏವ ಹಿ ಋಷಿಣೋಕ್ತಮಿತಿ ಪ್ರಾಹುರ್ ಮಂತ್ರೋಕ್ತಂ ಬ್ರಾಹ್ಮಣಾನ್ಯತಃ. ಋಷಿಣಾ ಉಕ್ತಂ, ಋಷಿಗಳಿಂದ ಹೇಳಲ್ಪಟ್ಟದ್ದು. ಗೊತ್ತಾಯ್ತಾ? ಏನದು? ಋಷಿಣೋಕ್ತಮಿತಿ ಬ್ರಾಹ್ಮಣಾನಿ ಪ್ರಾಹು. ಅದಕ್ಕೆ ಈ ಬ್ರಾಹ್ಮಣಗಳು ಅಂದ್ರೆ ವಾಕ್ಯಗಳು, ಗದ್ಯ ವಾಕ್ಯಗಳು, ಋಷಿಗಳು ಹೇಳಲ್ಪಟ್ಟ ಮಾತುಗಳು, ಋಷಿಗಳು ಹೇಳಲ್ಪಟ್ಟ ಮಾತುಗಳು ಅಂತ ಹೇಳ್ಯಾವ. ಋಷಿಣೋಕ್ತಮಿತಿ ಪ್ರಾಹುರ್ ಮಂತ್ರೋಕ್ತಂ, ಮಂತ್ರದಲ್ಲಿ ಹೇಳಿರುವಂತಹದ್ದನ್ನು ಋಷಿಗಳು ಹೇಳಿದ್ದು ಎಂಬುದಾಗಿ ಬ್ರಾಹ್ಮಣಾನಿ ಅಂದ್ರೆ ಈ ಉಪನಿಷತ್ತಿನ ವಾಕ್ಯಗಳು ಹೇಳಲ್ಪಟ್ಟವ. ತತ್ ಪ್ರಸಾದಾಧಿ ತಪಸ ಪಶ್ಚಾನ್ಮಂತ್ರಾನ್ ಪ್ರಪೇದಿರೇ. ಅಲ್ಲ, ಮತ್ತ ಉಳಿದ ಋಷಿಗಳು ಕಂಡಿಲ್ಲೇನು ಮತ್ ಮಂತ್ರಗಳನ್ನ? ಬರೀ ಹಯಗ್ರೀವಟ್ಟ ಕಂಡ ಅಂದ್ರೆ ತತ್ ಪ್ರಸಾದಾಧಿ, ಆ ಭಗವಂತನ ಪ್ರಾರ್ಥನೆ ಮಾಡುವ ಕಾಲದಲ್ಲಿ, ಉಪನಿಷತ್ತನ್ನ ಕಾಣುವ ಕಾಲದಲ್ಲಿ ಅಲ್ಪ ಸ್ವಲ್ಪ ತಪಸ್ಸು ಮಾಡಿದ್ರೆ ಕಾಣ್ಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಬಹಳ ಬೇಕು. ಅದಕ್ಕೆ ಹೇಳಿದ್ರು ಋಷಜ್ಞಾನಿ ಎಂಬ ಧಾತುವಿನಿಂದ ಸರ್ವಜ್ಞನಾದ ಹಯಗ್ರೀವ ದೇವರೇ ಎಲ್ಲ ಮಂತ್ರದ್ರಷ್ಟಾರಾಗ್ಯಾರ. ಅವರ ಅನುಗ್ರಹದಿಂದಾಗಿ ಮತ್ತ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕಂಡುಕೊಂಡ್ರು ಮಂತ್ರಾದಿಗಳನ್ನ. ಹೆಂಗ್ ಕಂಡುಕೊಂಡ್ರು ಅಂದ್ರೆ ಕ್ರಮವಾಗಿ ಮಂತ್ರವನ್ನ ಮೊದಲು, ಬ್ರಾಹ್ಮಣವನ್ನ ಮೊದಲು, ಆರಣ್ಯಕವನ್ನ ಆಮೇಲೆ, ಉಪನಿಷತ್ತನ್ನ ಕೊನೆಕೊಂಡ್ರು. ಅದಕ್ಕೆ ಹೇಳ್ತಾ ನೋಡ್ರಿ, ಮಂತ್ರಾಶ್ಚ ಉಪನಿಷಚ್ಚೈವ ನಾಕೃತ್ವ ಸುಮಹತ್ತಪಃ. ಅಲ್ಪ ಸ್ವಲ್ಪ ತಪಸ್ಸಲ್ಲ, ಬಹಳ ತಪಸ್ಸು ಮಾಡಿ ಪಡೆದಾರ. ಬಹಳ ತಪಸ್ಸು ಮಾಡದೇ ಇದ್ರೆ ಅದು ಬರ್ತಿದ್ದಿಲ್ಲ. ಸರಿ ಆಯ್ತಾ? ಪ್ರಥಮಂ ತದ್ಧಯಾಸ್ಯೇನ ದೃಷ್ಟಂ ಕೇನಚಿದೀಕ್ಷತೆ. ಮೊದಲು ಹಯಗ್ರೀವ ದೇವರು ಕಂಡದ್ದನ್ನ ಉಳಿದವ್ರು ಕಾಣ್ತಾರ. ವಿನಾ ಪೃಥಕ್ ತಪೋ ದೃಶ್ಯೇತ್ ಬ್ರಾಹ್ಮಣಂ ಮುನಿಭಿರ್ಯತಃ. ತಪಃ ವಿನಾ, ತಪಸ್ಸಿಲ್ಲದೆ ಬ್ರಾಹ್ಮಣ ವಾಕ್ಯಗಳನ್ನು ಮುನಿಭಿಹಿ ನ ದೃಶ್ಯತೆ, ತಪಸ್ಸಿಲ್ಲದೆ ಕಾಣಿಸ್ಲಿಕ್ಕೆ ಬರುವುದಿಲ್ಲ. ಮಂತ್ರಾಶ್ಚ ಉಪನಿಷಚ್ಚೈವ, ಮಂತ್ರಗಳಾಗಲಿ ಉಪನಿಷತ್ತುಗಳಾಗಲಿ, ಬ್ರಾಹ್ಮಣಾದ್ ಉತ್ತಮಾಸ್ತತಃ, ಬ್ರಾಹ್ಮಣಕ್ಕಿಂತಲೂ ಉತ್ತಮರವರು. ತತ್ರಾಪಿ ಉಪನಿಷತ್ ಶ್ರೇಷ್ಠ, ಅದಕ್ಕಿಂತಲೂ ಉಪನಿಷತ್ ಶ್ರೇಷ್ಠ. ಯಾಕ? ಯುಕ್ತಾವಸ್ಥಾಧಿಗಮ್ಯತಃ, ಸಮಾಧಿ ಅವಸ್ಥೆಯಲ್ಲಿ ಮಾತ್ರ ತಿಳಿಯಲ್ಪಡ್ತದ ಅವುಗಳು. ಗೊತ್ತಾಯ್ತಾ? ಇಲ್ಲಿ ಸ್ವಲ್ಪ ಕ್ರಮ ವ್ಯತ್ಯಾಸ ಆಯ್ತು. ಮೊದಲು ಬ್ರಾಹ್ಮಣ, ಆಮೇಲೆ ಮಂತ್ರ, ಆಮೇಲೆ ಉಪನಿಷತ್ತು ಅಂತಂದ. ವಿಷಯ ತಿಳ್ಕೊಂಡ್ರೆ ಸಾಕಷ್ಟೇ ನಾವು. ಹಿಂಗಾಗ್ತದೆ ಇತ್ಯಾದಿ ಪ್ರಮಾಣ ವಿವೇಕೆ. ಅಂತೂ ಹಯಗ್ರೀವ ದೇವರು ಮೊದಲು ಕಂಡವರು, ಅವರ ಅನುಗ್ರಹ ಮತ್ತೆ ಇವರು ತಪಸ್ಸಿನಿಂದ ಉಳಿದ ಋಷಿಗಳು ವೇದವನ್ನ ಕಾಣ್ತಾರೆ. ತೇನ ರಥೇನ, ಆ ರಥದಿಂದ, ಯಾವುದು? ಅಧ್ಯಾತ್ಮ ಶರೀರಾಖ್ಯ ಅಧಿದೈವೇನ ರಥರೂಪೇಣ. ಅಧ್ಯಾತ್ಮದಲ್ಲಿ ಶರೀರವೆಂಬ ರಥ, ಅಧಿದೈವದಲ್ಲಿ ರಥ, ಇವನ್ನು ತಿಳ್ಕೊಂಡಿದ್ದಾರೆ. ಸರಿ, ಅದರ ಮುಂದೆ ಇನ್ನೇನ್ ಮಾಡ್ಬೇಕಾಗಿದೆ? ಆ ಮಂತ್ರ ಹೇಳ್ಬೇಕಾಗಿದ್ರಿ. ಈಗ ಯಾವ ಮಂತ್ರ ಅಂತಂದ್ರೆ ಆತೇನ ಯಾತಂ ಮನಸೋ ಜವೀಯಸ ಅಂತದ. ನಾಳೆ ಬೆಳಿಗ್ಗೆ ಮಂತ್ರ ಬರೆಸಿ ಅರ್ಥವನ್ನು ಹೇಳ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು.